10ನೇ ತರಗತಿ ಮುಗಿಸಿ ಯಾವುದೇ ಪರೀಕ್ಷೆ ಇಲ್ಲದೆ ಕೇಂದ್ರ ಸರ್ಕಾರದ ಹುದ್ದೆಯನ್ನು ಪಡೆಯಲು ಕಾಯುತ್ತಿದ್ದೀರಾ? ಹಾಗಾದರೆ ನಿಮಗೊಂದು ಭರ್ಜರಿ ಸುದ್ದಿ. ಭಾರತೀಯ ಅಂಚೆ ಇಲಾಖೆಯಲ್ಲಿ ಗ್ರಾಮೀಣ ಡಾಕ್ ಸೇವಕ (GDS) ಅಡಿಯಲ್ಲಿ ಬರೋಬ್ಬರಿ 25,000ಕ್ಕೂ ಹೆಚ್ಚು ಹುದ್ದೆಗಳು ಬೃಹತ್ ನೇಮಕಾತಿಯ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಇದರಲ್ಲಿ ವಿಶೇಷತೆ ಏನೆಂದರೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರುವುದಿಲ್ಲ. ಕೇವಲ ನಿಮ್ಮ 10ನೇ ತರಗತಿ ಅಂಕದ ಆಧಾರದ ಮೇಲೆ ನೇರ ಆಯ್ಕೆ ಮಾಡಲಾಗುತ್ತದೆ. ಈ ವಿಡಿಯೋದಲ್ಲಿ ನಾವು ಯಾವುದೆಲ್ಲ ಹುದ್ದೆಗಳು, ಹಾಗೆ ತಿಂಗಳಿಗೆ ಸಿಗುವ ಸಂಬಳಗಳೆಷ್ಟು, ವಯೋಮಿತಿ ಮತ್ತು ವಿದ್ಯಾರ್ಹತೆ ಏನು, ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಯಾವುವು ಎಂಬ ಸಂಪೂರ್ಣ ವಿವರಗಳನ್ನು ಸರಳವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ತಪ್ಪದೇ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ನಿಮ್ಮ ಈ ನೇಮಕಾತಿಯನ್ನು ಭಾರತದ ಸರ್ಕಾರ ಸಂವಹನ ಸಚಿವಾಲಯ ಅಡಿಯಲ್ಲಿ ಬರುವ ಅಂಚೆ ಇಲಾಖೆ ಹೊರಡಿಸಿದೆ. ಈ ಅಧಿಸೂಚನೆಯಲ್ಲಿ ಪ್ರಮುಖವಾಗಿ 3 ರೀತಿಯ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ. ಒಂದನೆಯದು BPM ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ, ಎರಡನೇದು ABPM ಅಂತ, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಮೂರನೇದು ಡಾಕ್ ಸೇವಕ್ ಅಂತ. ಡಾಕ್ ಸೇವಕ್ ಅಂದರೆ ಪೋಸ್ಟ್ ಮ್ಯಾನು ಅಂತ ಕರೀತಾರೆ ಅವರಿಗೆ. ಕರ್ನಾಟಕ ಸೇರಿದಂತೆ ಭಾರತದಾದ್ಯಂತ ಇರುವ ಎಲ್ಲ ಗ್ರಾಮೀಣ ಅಂಚೆಗಳಲ್ಲೂ ಈ ಹುದ್ದೆಗಳು ಲಭ್ಯವಿರುತ್ತವೆ. ಹುದ್ದೆಗಳ ಜವಾಬ್ದಾರಿ ಹಾಗೂ ಕೆಲಸ ವಿವರ ನೋಡುವುದಾದರೆ, ತುಂಬ ಜನರಿಗೆ ಈ 3 ಹುದ್ದೆಗಳ ಕೆಲಸ ಏನು ಎಂಬ ಗೊಂದಲವಿರುತ್ತದೆ. ವಿವರವಾಗಿ ನೋಡೋಣ. ಮೊದಲನೇದಾಗಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಯಾವ ಕೆಲಸ ಅಂತ ಅಂದರೆ, ಇವರು ಗ್ರಾಮೀಣ ಶಾಖೆ ಅಂಚೆ ಕಚೇರಿಯ ಪ್ರಮುಖ ಮುಖ್ಯಸ್ಥರಾಗಿರುತ್ತಾರೆ. ಹಾಗೆ ದೈನಂದಿನ ಅಂಚೆ ವಹಿವಾಟು ಮತ್ತು IPPB ಅಂದರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕಿಂಗ್ ಸೇವೆಗಳ ಪತ್ರ ಮತ್ತು ಪಾರ್ಸಲ್ಗಳ ವಿತರಣೆ ಮೇಲ್ವಿಚಾರಣೆ ಮಾಡುವುದು ಇವರ ಜವಾಬ್ದಾರಿಯಾಗಿರುತ್ತದೆ. ಇವರು ಆಯಾ ಗ್ರಾಮದಲ್ಲಿ ಪೋಸ್ಟ್ ಆಫೀಸ್ ಸ್ಥಳದಲ್ಲಿ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿಯೇ ವಾಸವಿರಬೇಕಾಗಿರುತ್ತದೆ. ಎರಡನೆಯದು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದರೆ ಇವರು BPM ಇವರಿಗೆ ಸಹಾಯಕರಾಗಿರುತ್ತಾರೆ. ಸ್ಟ್ಯಾಂಪ್ ಮತ್ತು ಸ್ಟೇಷನರಿ ಮಾರಾಟ, ಮನೆ ಮನೆಗೆ ತೆರಳಿ ಪತ್ರ ಪಾರ್ಸಲ್ ವಿತರಿಸುವುದು ಹಾಗೂ IPPB ಬ್ಯಾಂಕ್ ಸೇವೆಗಳಲ್ಲಿ ಸೇವೆಯನ್ನು ನೀಡುವುದು ಇವರ ಕೆಲಸವಾಗಿದೆ. ಡಾಕ್ ಸೇವಕ್ ಇವರು ಮುಖ್ಯ ಅಂಚೆ ಕಚೇರಿಯ ಸ್ಟಾರ್ಟಿಂಗ್ ಆಫೀಸರ್ ಅಥವಾ ಡೆಲಿವರಿ ಸೆಂಟರ್ಗಳಲ್ಲಿ ಕೆಲಸ ಮಾಡುತ್ತಾರೆ. ಇವರಿಗೆ ಪಾರ್ಸಲ್ ಲೋಡಿಂಗ್ ಮತ್ತು ಅನ್ಲೋಡಿಂಗ್, ಸಾರ್ಟಿಂಗ್ ಹಾಗೂ ಪೋಸ್ಟ್ ಮಾಸ್ಟರ್ಗೆ ಕಚೇರಿ ಕೆಲಸಗಳಲ್ಲಿ ಸಹಾಯ ಮಾಡುವುದು ಇವರ ಕರ್ತವ್ಯವಾಗಿದೆ. ಇದಿಷ್ಟು ಕೆಲಸದ ವಿವರವಾಗಿತ್ತು. ವೇತನ ಶ್ರೇಣಿ ನೋಡುವುದಾದರೆ, ಬ್ರಾಂಚ್ ಪೋಸ್ಟ್ ಮಾಸ್ಟರಿಗೆ ತಿಂಗಳಿಗೆ 12,000ದಿಂದ ಆರಂಭವಾಗಿ 29,380 ರೂಪಾಯಿವರೆಗೂ ಹೋಗುತ್ತದೆ. ಹಾಗೆ ABPM ಅವರಿಗೆ ತಿಂಗಳಿಗೆ ಸುಮಾರು 10,000ದಿಂದ ಆರಂಭವಾಗಿ, ಹಾಗೆ ಡಾಕ್ ಸೇವಕ್ ಅವರಿಗೂ ಸೇಮ್ 10,000ದಿಂದ ಆರಂಭವಾಗಿ 24,470 ರೂಪಾಯಿವರೆಗೂ ಹೋಗುತ್ತದೆ. ಇದು ಆರಂಭಿಕ ಮೂಲ ವೇತನವಾಗಿದ್ದು, ಇದರ ಜೊತೆಗೆ ನಿಗದಿತ ಭತ್ಯೆ ಕೂಡ ಅನ್ವಯಿಸುತ್ತದೆ. ವಿದ್ಯಾರ್ಹತೆ ಏನಂತ ನೋಡುವುದಾದರೆ, ವಿದ್ಯಾರ್ಹತೆ ಮಾನ್ಯತೆ ಪಡೆದ ಬೋರ್ಡಿನಿಂದ 10ನೇ ತರಗತಿ ಅಂದರೆ 10th ಸ್ಟ್ಯಾಂಡರ್ಡ್ ಉತ್ತೀರ್ಣರಾಗಿರಬೇಕು. 10ನೇ ತರಗತಿಯಲ್ಲಿ ಗಣಿತ ಮತ್ತು ಇಂಗ್ಲಿಷ್ ವಿಷಯಗಳಲ್ಲಿ ಕಡ್ಡಾಯವಾಗಿ ಓದಿ ಪಾಸಾಗಿರಬೇಕು. ಸ್ಥಳೀಯ ಭಾಷೆ, ನೀವು ಯಾವ ರಾಜ್ಯಕ್ಕೆ ಅರ್ಜಿ ಸಲ್ಲಿಸುತ್ತೀರೋ ಆ ರಾಜ್ಯದ ಅಧಿಕೃತ ಭಾಷೆಯನ್ನು 10ನೇ ತರಗತಿಯವರೆಗೂ ಓದಿರಬೇಕು. ಕರ್ನಾಟಕದಲ್ಲಿ ಅಭ್ಯರ್ಥಿಗಳು ಕನ್ನಡ ಭಾಷೆಯನ್ನು ಓದಿರುವುದು ಕಡ್ಡಾಯವಾಗಿದೆ. ಇತರ ಅರ್ಹತೆಗಳು ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ. ಹಾಗೆ ಸೈಕಲ್ ಸವಾರಿ ಅಥವಾ ಬೈಕ್, ಸ್ಕೂಟರ್ ಹೊಡೆಯೋಕ್ಕೆ ಬರಬೇಕಾಗುತ್ತೆ. ಹಾಗೆ ನೆಕ್ಸ್ಟ್, ಜೀವನ ನಿರ್ವಹಣೆ ಇರುವ ಆದಾಯ ಮೂಲವಿದೆ ಎಂಬುದರ ಬಗ್ಗೆ ಸ್ವಯಂ ಘೋಷಣೆ ನೀಡಿರಬೇಕು. ಹಾಗೆ ವಯೋಮಿತಿ ನೋಡುವುದಾದರೆ, ಎಷ್ಟು ಏಜ್ ಲಿಮಿಟ್ ಅಂತ ಅಂದರೆ, ಕನಿಷ್ಠ 18 ವರ್ಷದಿಂದ ಗರಿಷ್ಠ 40 ವರ್ಷದವರು ಅಪ್ಲೈ ಮಾಡಬಹುದು. ಸೊ SC/ST ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, ಅಂದರೆ 45 ವರ್ಷದವರು ಅಪ್ಲೈ ಮಾಡ್ಬೋದು. OBC ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೆ PWD ಅವರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅಂತ ಅಂದರೆ PWD ಅವರು 13 ವರ್ಷ ಅಂದರೆ 53 ವರ್ಷದವರು ಅಪ್ಲೈ ಮಾಡ್ಬೋದು OBC ಅವರಾಗಿದ್ದರೆ. SC/ST ಅವರಾಗಿದ್ದರೆ 55 ವರ್ಷದವರು ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಹಾಗೆ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತಪ್ಪ ಅಂತಂದರೆ, ಯಾವುದೇ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ಇರುವುದಿಲ್ಲ. ಅಂದರೆ ಇಂಟರ್ವ್ಯೂ ಏನು ಇರೋಲ್ಲ, ಲಿಖಿತ ಪರೀಕ್ಷೆನೂ ಇರೋಲ್ಲ. ನೀವು ಅರ್ಜಿ ಸಲ್ಲಿಸುವಾಗ ನಮೂದಿಸಿದ 10ನೇ ತರಗತಿಯ ಒಟ್ಟು ಅಂಕದ ಶೇಕಡಾವಾರು ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತದೆ. ಅತಿ ಹೆಚ್ಚು ಅಂಕ ಗಳಿಸಿದ ಅಭ್ಯರ್ಥಿಗಳು ನೇರವಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯುತ್ತಾರೆ. ಸೊ ಹಾಗೆ 10ನೇ ತರಗತಿಯಲ್ಲಿ ಉತ್ತಮ ಅಂಕ ಪಡೆದವರಿಗೆ ಇದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಪ್ರಮುಖ ದಿನಾಂಕಗಳು ಯಾವುದಪ್ಪ ಅಂತಂದ್ರೆ ನೋಡಿ, ಅಧಿಸೂಚನೆ ಬಂದಿರೋ ದಿನಾಂಕ 20 ಆಗಸ್ಟ್ 2026.
ಆನ್ಲೈನ್ ಅರ್ಜಿ ಸಲ್ಲಿಕೆ ಓಪನ್ ಆಗೋದು 31 ಆಗಸ್ಟ್ 2026ರಿಂದ 19 ಸೆಪ್ಟೆಂಬರ್ 2026 ಸಂಜೆ 5 ಗಂಟೆವರೆಗೆ ಇರುತ್ತೆ. ಸೊ 2 ದಿನ ಎಕ್ಸ್ಟ್ರಾ ಕೊಟ್ಟಿರಬೇಕು ಅಪ್ಲಿಕೇಶನಲ್ಲಿ ನಿಮ್ಮದು ಪೇಮೆಂಟ್ ಆಗಿಲ್ಲ ಅಂತಂದರೆ. ಸೊ ಅರ್ಜಿ ಸಲ್ಲಿಸೋಕ್ಕೆ ನೀವು ಕೊನೆ ದಿನಾಂಕದವರೆಗೆ ಕಾಯ್ತಾ ಇರಬೇಡಿ. ಸೊ ಅಪ್ಲಿಕೇಶನ್ನ ಇವಾಗಲಿಂದಲೇ ಹಾಕಿ ಅಂತ ಹೇಳ್ತಾ. ಸೊ ಇನ್ನೂ ಆರಂಭ ಆಗಿಲ್ಲ, 31 ಆರಂಭ ಆಗುತ್ತೆ. ಇವಾಗಲೇ ಅಪ್ಲಿಕೇಶನ್ ಅಪ್ಲೈ ಮಾಡಿ. ಹಾಗೆ ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ತಕ್ಷಣ ವಿಡಿಯೋಗೊಂದೇ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ ಗ್ರೂಪ್ನಲ್ಲೂ ಶೇರ್ ಮಾಡಿ. ಇಂಥದೇ ಮತ್ತಷ್ಟು ಸರ್ಕಾರಿ ಹುದ್ದೆಗಳ ನಿಖರವಾದ ಮಾಹಿತಿಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ಶುಭ ದಿನ.